ನಮಸ್ಕಾರ ಸ್ನೇಹಿತರೆ, ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಋಣಾತ್ಮಕ ಚಿಂತನೆಗಳನ್ನು ಹೇಗೆ ದೂರ ಮಾಡಬಹುದು ಎಂಬ ಮಹತ್ವದ ವಿಷಯವನ್ನು ನೋಡೋಣ. ಋಣಾತ್ಮಕ ಚಿಂತನೆಗಳು ಅದೆಷ್ಟು ಸಹಜವಾಗಿ ಬರುವುದು. ನಾನಿಲ್ಲ, ನಾನವನಲ್ಲ, ನಾನು ಸೋಲುತ್ತೇನೆ, ಇವು ಎಲ್ಲವನ್ನೂ ನಾವು ಅನೇಕ ಬಾರಿ ಕೇಳಿರುತ್ತವೆ. ಹೆಚ್ಚಾಗಿ ನಾವು ನಮ್ಮ ಹಳೆಯ ಅನುಭವ, ಭಯಗಳು ಅಥವಾ ಅನಿಶ್ಚಿತತೆಯಿಂದ ಬರುತ್ತವೆ. ಇವುಗಳನ್ನು ಗುರುತಿಸಿ ನಾವು ಪರಿಹಾರ ಹುಡುಕುವುದು ಅತ್ಯವಶ್ಯಕ. ಈ ಚಿಂತನೆಗಳು ನಿಮ್ಮ ಜೀವನದಲ್ಲಿ ಏನು ಪರಿಣಾಮ ಬೀರಬಹುದು ಎಂದು ನೀವು ಯೋಚಿಸಿದ್ದೀರಾ? ನಿದ್ದೆಗೆಡಿಸಬಹುದು, ಆತ್ಮವಿಶ್ವಾಸ ಹಾಳಾಗಬಹುದು, ಸಂಬಂಧಗಳು ಕೀಳಾಗಿ ಬಿಡಬಹುದು, ಇದರ ಪರಿಣಾಮ ದೊಡ್ಡದಾಗಬಹುದು. ಮೊದಲು ಅವುಗಳನ್ನು ಗುರುತಿಸಬೇಕು. ನಾವು ನಮ್ಮ ಆಲೋಚನೆಗಳನ್ನು ಪರೀಕ್ಷಿಸದೆ ಬಿಟ್ಟರೆ ಅವು ಶಕ್ತಿಶಾಲಿಯಾಗುತ್ತವೆ. ಸೆಲ್ಫ್ ಟಾಕನ್ನು ಗಮನಿಸಿ. ನೀವು ನಿಮ್ಮ ಬಗ್ಗೆ ಏನು ಹೇಳಿಕೊಳ್ಳುತ್ತಿದ್ದೀರಿ ಎಂಬುದು ಬಹುಮುಖ್ಯ. ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ. ಪ್ರತಿದಿನ ಕೇವಲ 5 ನಿಮಿಷ ಧ್ಯಾನ ಮಾಡಿದರೂ ಚಿಂತನೆಗಳು ಕಡಿಮೆಯಾಗುತ್ತವೆ. ಪ್ರತಿಯೊಬ್ಬರೂ ದಿನವಿಡೀ ಧನಾತ್ಮಕ ಅಫರ್ಮೇಷನ್ ಬೆಳೆಸಿಕೊಳ್ಳಬೇಕು. ನಿಮ್ಮೊಳಗಿನ ಶಕ್ತಿಯನ್ನು ಪುನಃ ಸಜೀವಗೊಳಿಸಿ. ಅಲ್ಪ ಪ್ರಮಾಣದ ಸಮಯವೂ ಸದುಪಯೋಗ ಮಾಡಿಕೊಂಡು ಹೊಸ ಹವ್ಯಾಸಗಳನ್ನು ಬೆಳೆಸಿದರೆ ಚಿಂತನೆಗಳಿಗೆ ಅವಕಾಶವೇ ಇರದು. ನಿಮ್ಮ ಚಿಂತನೆಗಳನ್ನು ಕಾಗದದ ಮೇಲೆ ಬರೆದಿಡಿ. ಇದು ನಿಮ್ಮ ಮನಸ್ಸಿಗೆ ಹಗುರವನ್ನು ಕೊಡುತ್ತದೆ. ಧನಾತ್ಮಕ ಚಿಂತನೆ ಇರುವ ವ್ಯಕ್ತಿಗಳ ಜೊತೆ ಸಮಯ ಕಳೆಯುವುದು ಉತ್ತಮ. ಅವರ ಮಾತುಗಳು, ಕೃತಿಗಳು ನಿಮ್ಮ ಮನಸ್ಸು ಪ್ರೇರೇಪಿಸುತ್ತವೆ. ಸ್ನೇಹಿತರೆ, ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿದೆ. ಪ್ರತಿದಿನ ಧ್ಯಾನ, ಆತ್ಮಪರಿಶೀಲನೆ ಮತ್ತು ಧನಾತ್ಮಕ ಚಿಂತನೆ ಮೂಲಕ ನೀವು ಉತ್ತಮ ಬದುಕು ಕಟ್ಟಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.